ಹಗ್ಗದ ಮೇಲಿನ ನಡೆಗೆ ಅಂತಾದ ವಿಜಯ್ ಜರ್ನಿ. ತಮಿಳುನಾಡಲ್ಲಿ ಸರ್ಕಾರ ರಚಿಸಲು ಮುಂದಾದ ವಿಜಯ್ಗೆ ಸಿಕ್ತು ಎಡಪಕ್ಷಗಳ ಬೆಂಬಲ. ಟಿವಿಕೆಗೆ ಸಿಪಿಐಎಂ ಸಾಥ್. 116ಕ್ಕೆ ಏರಿಕೆಯಾಯಿತು. ವಿಜಯ್ ಸೇನೆ ಬಲ. ಇನ್ನಿಬ್ಬರ ಬೆಂಬಲ ಸಿಕ್ಕರೆ ವಿಜಯ್ ಸರ್ಕಾರ ಸೇಫ್ ಇಲ್ಲಿ. ಎಸ್, ಹಗ್ಗದ ಮೇಲಿನ ನಡಿಗೆಯಂತಾದ ವಿಜಯ್ ಜರ್ನಿ. ತಮಿಳುನಾಡಲ್ಲಿ ಸರ್ಕಾರ ರಚಿಸಲು ಮುಂದಾದ ವಿಜಯ್ಗೆ ಸಿಕ್ತು ಎಡಪಕ್ಷಗಳ ಬೆಂಬಲ. ಟಿವಿಕೆಗೆ ಸಿಪಿಐಎಂ ಸಾಥ್. ಇನ್ನೆರಡೇ ಬಾಕಿ ಇದೆ ವಿಜಯ್ ಸೇನೆಗೆ ಬಲ ತುಂಬೋದಕ್ಕೆ. ರೆಸಾರ್ಟ್ ಪಾಲಿಟಿಕ್ಸ್ ಚೆನ್ನಾಗಿ ಆಗ್ತಾ ಇದೆ ಇಲ್ಲಿ. ಎಸ್, ವಿಜಯ್ ಜರ್ನಿ ಒಂದು ರೀತಿಯಾಗಿ ನೋಡಿ ಹಗ್ಗದ ಮೇಲೆ ನಡಿಗೆ ಅಂತಾನೆ ಆಗ್ಬಿಟ್ಟಿದೆ. ಬಟ್ ಎಲ್ಲವನ್ನ ಎದುರಿಸ್ತಾ ಇದ್ದಾರೆ. ನನಗೆ ಸಮಯ ಬೇಕು ಅಷ್ಟೇ, ನನ್ನ ಕೈಲಿ ಆಗಲ್ಲ ಅಂತ ಯಾವ್ದು ಹೇಳ್ತಿಲ್ಲ. ಎಲ್ಲ ಕೂಡ ಎದುರಿಸ್ತೀನಿ, ಸಮಯ ಬೇಕು. ಸರ್ಕಾರ ಉಳಿಸಿಕೊಳ್ಳಲು ವಿಜಯ್ ಭರ್ಜರಿ ಪ್ಲಾನ್. ವಿಸಿಕೆಯ ಇಬ್ಬರು ಶಾಸಕರ ಬೆಂಬಲ ಕೇಳಿದ ವಿಜಯ್. ವಿಸಿಕೆ ಬೆಂಬಲ ಸಿಕ್ಕರೆ ವಿಜಯ್ ಸರ್ಕಾರ ಸೇಫ್. ಡಿಎಂಕೆ ಸರ್ಕಾರದ ಭಾಗವಾಗಿದ್ದ ವಿಸಿಕೆ. ಡಿಎಂಕೆ ದೋಸ್ತಿ ತೊರೆದು ಬಂದಿರೋ ಕಾಂಗ್ರೆಸ್ ಮೂಲಕ ವಿಸಿಕೆ ಮನವೊಲಿಕೆಗೆ ವಿಜಯ್ ಯತ್ನ. ಎಸ್, ಒಂದ್ ಕಡೆ ನೋಡಿ ವಿಸಿಕೆಯಲ್ಲಿ ಎರಡಿದಾವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಇದೀಗ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ತಮಿಳುನಾಡಿನ ರಾಜಕೀಯದಲ್ಲಿ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಎದುರಾಗ್ತಾ ಇದೆ. ಅದರಲ್ಲಿ ದಳಪತಿ ವಿಜಯ್ಗೆ ಒಂದ್ ರೀತಿಯಲ್ಲಿ ಹಗ್ಗದ ಮೇಲಿನ ನಡಿಗೆ ಅಂತ ಆಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ತಮಿಳುನಾಡಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಗೆ ಬಂದರೂ ಕೂಡ, ಅಂದ್ರೆ ಹೊರಹೊಮ್ಮಿದ್ರು ಕೂಡ, ಸರ್ಕಾರ ರಚನೆಗೆ ಕಸರತ್ತನ್ನ ಮಾಡ್ತಾ ಇರುವಂತಹದ್ದು ಎಲ್ಲೋ ಒಂದ್ ಕಡೆ ವಿಜಯ್ ಅವರಿಗೆ ಈ ಗೆಲುವು ಅಷ್ಟು ಸುಲಭ ಅಲ್ಲ, ಜೊತೆಗೆ ಸರ್ಕಾರ ರಚನೆಯೂ ಕೂಡ ಅಷ್ಟು ಸುಲಭ ಅಲ್ಲ ಅನ್ನುವಂತಹದ್ದು ಸ್ಪಷ್ಟ ಆಗಿದೆ. ಯಾಕಂದ್ರೆ ಅವರು ಗೆದ್ದಿದ್ದಂತಹದ್ದು 108 ಸ್ಥಾನ. ಆ 108ರ ಬದಲಾಗಿ ಇದೀಗ ಅವರಿಗೆ ಬೇಕಾಗಿರುವಂತಹದ್ದು 118. ಅಂದ್ರೆ ಸರ್ಕಾರ ರಚನೆಗೆ ಮ್ಯಾಜಿಕ್ ನಂಬರ್ ಬೇಕಾಗಿರುವಂತದ್ದು 118 ಆಗಿರೋದ್ರಿಂದ 10 ಸ್ಥಾನಗಳ ಕೊರತೆ ಇತ್ತು. ಇದರ ಮಧ್ಯೆ ಕಾಂಗ್ರೆಸ್ ಏನು 5 ಸ್ಥಾನಗಳನ್ನ ಗೆದ್ದಿತ್ತು, ಅವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಉಳಿದಂತೆ ಅವರಿಗೆ ಬೇಕಾಗಿರುವಂತಹ ಉಳಿದ ಸ್ಥಾನಗಳಿಗೆ ಇದೀಗ ಕಸರತ್ತುಗಳು ಮುಂದುವರೆದಿದೆ. ಈಗ ಒಂದಿಷ್ಟು ಮಾತುಕತೆಗಳಾಗ್ತಿದೆ ಅನ್ನುವಂತಹದ್ದಾದ್ರೂ ಕೂಡ ಅಧಿಕೃತವಾಗಿ ಎಲ್ಲೂ ಕೂಡ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಉಳಿದಂತಹ ಸಣ್ಣ ಪುಟ್ಟ ಪಕ್ಷಗಳು ಗೆದ್ದಿರುವಂತಹದ್ದೇನಿದೆ 2-3 ಸ್ಥಾನಗಳು, ಆ ಪಕ್ಷಗಳು ಇನ್ನೂ ಕೂಡ ಅಧಿಕೃತವಾಗಿ ನಾವು ನಿಮ್ ಜೊತೆಗಿದ್ದೇವೆ ಅಥವಾ ಸಪೋರ್ಟ್ ಮಾಡ್ತೇವೆ ಅನ್ನುವಂತಹದ್ದನ್ನು ಹೇಳಿಲ್ಲ. ಈ ಮಧ್ಯೆ ಏನು ರಾಜ್ಯಪಾಲರನ್ನ ಭೇಟಿಯಾಗಿ ಒಂದು ವಿಚಾರಗಳನ್ನ, ಅಂದ್ರೆ ತಾವು ಸರ್ಕಾರ ರಚನೆಯನ್ನ ಮಾಡ್ತೇವೆ ಅನ್ನುವಂತಹದನ್ನ ವಿಜಯ್ ಹೇಳಿ ಬಂದಿದ್ರು. ಅದಾದ ಬಳಿಕ ಒಂದಿಷ್ಟು ಕಾನೂನು ತೊಡಕುಗಳು ಅವ್ರಿಗೆ ಉಂಟಾಗಿದ್ವು ಅನ್ನುವಂತಹದ್ದು ಕೂಡ ಇದೆ. ಈ ಮಧ್ಯೆ ಇದೀಗ ಏನು ಕಾನೂನು ತಜ್ಞರ ಜೊತೆಗೂ ಕೂಡ ರಾಜ್ಯಪಾಲರು ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಿದ್ದಾರೆ. ಯಾವುದೇ ಸಮಯದಲ್ಲಾದರೂ ಯಾವುದೇ ಕ್ಷಣದಲ್ಲಾದರೂ ವಿಜಯ್ ಅವರಿಗೆ ಒಂದು ಆಹ್ವಾನವನ್ನ ನೀಡಿ ಒಂದಿಷ್ಟು ದಿನಗಳ ಕಾಲ, ಅಂದ್ರೆ ಸಹಜವಾಗಿ 20 ಅಥವಾ 1 ತಿಂಗಳ ಒಳಗಾಗಿ ಅವರು ಫ್ಲೋರ್ ಏನಿದೆ, ಅಂದ್ರೆ ಫ್ಲೋರ್ ಪವರ್ ಏನಿದೆ 118 ಸ್ಥಾನವನ್ನ ಸಾಬೀತನ್ನ ಮಾಡ್ಕೋಬೇಕು. ಆ ಸಾಬೀತು ಮಾಡ್ಕೊಳ್ಳೋದಿಕ್ಕೆ ಇದೀಗ ಸಮಯ ಕೊಡುವಂತಹ ನಿಟ್ಟಿನಲ್ಲೂ ಕೂಡ ರಾಜ್ಯಪಾಲರು, ತಮಿಳುನಾಡು ರಾಜ್ಯಪಾಲರು ಒಂದಿಷ್ಟು ಚರ್ಚೆಯನ್ನ ಮಾಡ್ತಿದ್ದಾರೆ ಕಾನೂನು ತಜ್ಞರುಗಳ ಜೊತೆ. ಹಿಂದೆ ಏನಾದ್ರೂ ಹೀಗಾಗಿತ್ತಾ, ಆ ಸಮಯದಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ರು, ಸಮಯಾವಕಾಶವನ್ನೇನಾದ್ರೂ ಕೊಟ್ಟಿದ್ರಾ, ಸಮಯಾವಕಾಶ ಕೊಟ್ಟಿದ್ರೆ ಎಷ್ಟು ದಿನಗಳ ಕಾಲ ಕೊಟ್ಟಿದ್ರು ಅನ್ನುವಂಥದ್ದು, ಅಥವಾ ಪೂರ್ತಿ ಪ್ರಮಾಣದ, ಅಂದ್ರೆ ಮ್ಯಾಜಿಕ್ ನಂಬರ್ ಏನಿದೆ ಆ ಪೂರ್ತಿ ಪ್ರಮಾಣದ ನಂಬರ್ ಅನ್ನ ತೆಗೆದುಕೊಂಡು ಬಂದ ನಂತರವಷ್ಟೇ ಸರ್ಕಾರವನ್ನೇನಾದ್ರೂ ರಚನೆ ಮಾಡೋದಕ್ಕೆ ಅವಕಾಶ ಹಿಂದೆ ಇತ್ತ, ಇನ್ ಕೇಸ್ ನಾವು ಸಮಯ ಕೊಟ್ರೆ ಅದು ಏನಾಗುತ್ತೆ ಅನ್ನುವಂತಹ ಒಂದಿಷ್ಟು ವಿವರಗಳನ್ನ ಇಟ್ಕೊಂಡು ಕಾನೂನು ತಜ್ಞರ ಜೊತೆ ಒಂದಿಷ್ಟು ಮಾತುಕತೆಗಳು ಆಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಈ ಮಧ್ಯೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅವ್ರು ಇವತ್ತು ಅವರೊಬ್ಬರೇ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಬಹುತೇಕವಾಗಿ ಅವರು ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹದ್ದಿತ್ತು. ಆದ್ರೆ ನಿನ್ನೆ ಏನು ರಾಜ್ಯಪಾಲರನ್ನ ಭೇಟಿಯಾದ ಬಳಿಕ ಒಂದಿಷ್ಟು ಕಾನೂನು ತೊಡಕುಗಳ ಕುರಿತಂತೆ ಅವರು ಮಾತನಾಡುವಂತಹ ವೇಳೆಯಲ್ಲಿ ಒಂದಿಷ್ಟು ಸೂಚನೆಗಳನ್ನು ಕೂಡ ನೀಡಿದ್ರು ಅನ್ನುವಂತಹದ್ದಿದೆ.
ಹೀಗಾಗಿ ಇವತ್ತು ಸಂಜೆ ಒಳಗೆ ಬಹುತೇಕವಾಗಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ತಮಿಳುನಾಡಿನ ಸಿಎಂ ಆಗಿ ಹೊರಹೊಮ್ಮುತ್ತಾರೆ. ಆದರೆ ಒಬ್ಬರೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಆ ಒಂದು 118 ಸ್ಥಾನವನ್ನ ಅಂದ್ರೆ ಯಾವ್ಯಾವ ಪಕ್ಷಗಳು ಅವರಿಗೆ ಸಪೋರ್ಟ್ ಮಾಡ್ತವೆ ಅದೆಲ್ಲವನ್ನ ತೆಗೆದುಕೊಂಡು ಸಚಿವ ಸಂಪುಟವನ್ನ ನಿರ್ಮಾಣ ಮಾಡ್ತಾರೆ ಅನ್ನುವಂತಹದ್ದಿದೆ. ಕಾದ್ ನೋಡ್ಬೇಕು ರಾಜ್ಯಪಾಲರು ಇದಕ್ಕೆ ಯಾವ ರೀತಿಯಾದಂತಹ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು. ಈ ಮಧ್ಯೆ DMK AIDMK ಎಲ್ಲವೂ ಕೂಡ ಒಂದಿಷ್ಟು ಕಸರತ್ತುಗಳನ್ನ ಮಾಡ್ತಿದ್ದಾರೆ. ಅಂದ್ರೆ TVK ಪಕ್ಷ ಹೊರಹೊಮ್ಮದೇ ಹೋದ್ರೆ ಅಂದ್ರೆ ಸರ್ಕಾರವಾಗಿ ರಚನೆ ಆಗದೆ ಹೋದ್ರೆ ಮುಂದೇನು ಅನ್ನುವಂತಹ ಒಂದಿಷ್ಟು ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಿದೆ. ಆದರೆ ಬಹುತೇಕ ಇವತ್ತು ಸಂಜೆಯ ಒಳಗೆ ಇದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂತಹ ವಿಶ್ವಾಸ ಕೂಡ ಆ ಭಾಗದ ಜನರಲ್ಲಿ ಇರುವಂತದ್ದು. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.